ಪಕ್ಷ ವಿರೋಧಿ ಹೇಳಿಕೆ ನೀಡಿರುವ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಬಿಜೆಪಿಯು ಶೋಕಾಸ್ ನೋಟಿಸ್ ಜಾರಿ ಮಾಡಿದೆ. ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಶಿಸ್ತು ಸಮಿತಿಯು 10 ದಿನಗಳ ಒಳಗೆ ನೋಟಿಸ್ಗೆ ಉತ್ತರ ನೀಡುವಂತೆ ಸೂಚನೆಯನ್ನ ನೀಡಿದೆ. ನೋಟಿಸ್ಗೆ ತಕ್ಷಣವೇ ಉತ್ತರ ನೀಡಬೇಕು, ಇಲ್ಲದಿದ್ದರೆ ಶಿಸ್ತು ಸಮಿತಿ ನಿಯಮಾನುಸಾರ ಕ್ರಮ ತೆಗೆದುಕೊಳ್ತೇವೆ ಎಂದು ಎಚ್ಚರಿಸಿದೆ. ನೋಟಿಸ್ ಸಂಬಂಧ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಶಾಸಕ ಯತ್ನಾಳ್ ಪೋಸ್ಟ್ ಮೂಲಕ ಪ್ರತಿಕ್ರಿಯೆ ನೀಡಿ ಬಿಜೆಪಿಯ ಪ್ರಸ್ತುತ ಸ್ಥಿತಿಯ ಬಗ್ಗೆ ವಾಸ್ತವಾಂಶವನ್ನ ಹೈಕಮಾಂಡ್ ಗಮನಕ್ಕೆ ತರ್ತೇನೆ. ವಂಶ ರಾಜಕಾರಣದ ವಿರುದ್ಧ ಹೋರಾಟ ಮುಂದುವರಿಯಲಿದೆ ಎಂದು ಬರೆದುಕೊಂಡಿದ್ದಾರೆ. ಈ ಮೂಲಕ ಸದ್ಯಕ್ಕೆ ವಿಜಯೇಂದ್ರ ಟೀಮ್ ವಿರುದ್ಧ ಹೋರಾಟ ನಿಲ್ಲಿಸುವುದಿಲ್ಲ ಎಂದು ಸ್ಪಷ್ಟ ಸಂದೇಶ ರವಾನಿಸಿದ ಯತ್ನಾಳ್. ಪಕ್ಷ ವಿರೋಧಿ ಹೇಳಿಕೆ ನೀಡಿರುವ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಬಿಜೆಪಿಯು ಶೋಕಾಸ್ ನೋಟಿಸ್ ಜಾರಿ ಮಾಡಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ಜೊತೆಗೆ ನ್ಯೂಸ್ ಡೆಸ್ಕ್ ಇಂದ ಮನೋಜ್ ಜಾಯ್ನ್ ಆಗಿದ್ದಾರೆ. ಮನೋಜ್, ಇನ್ನು ನೋಡ್ತಾ ಇದ್ವಿ ಈಗ ಪಕ್ಷ ವಿರೋಧಿ ಹೇಳಿಕೆಯನ್ನ ನೀಡಿರುವ ವಿಜಯಪುರ ಶಾಸಕ ಮತ್ತೆ ಕರ್ನಾಟಕದಲ್ಲಿ 2 ಬಣ ಕೂಡ ಆಗಿದೆ ಅಂತ ಕೂಡ ಎಲ್ಲಾ ಕಡೆ ಕೂಡ ಮಾತಾಗಿ ಎಲ್ಲಾ ರಾಜಕೀಯ ವ್ಯಕ್ತಿಗಳು ಕೂಡ ಮಾತಾಡ್ತಿದ್ದಾರೆ. ವಿಜೇಂದ್ರ ಬಣ ಒಂದ್ ಕಡೆ ಆದ್ರೆ ಯತ್ನಾಳ್ ಬಣ ಇನ್ನೊಂದಂದ್ರೆ ಬಿಜೆಪಿಲಿ ಒಡಕಾಗಿ 2 ಟೀಮ್ ಅನ್ನ ಮಾಡ್ಕೊಂಡಿದ್ದಾರೆ ಅಂತ ಕೂಡ ಎಲ್ಲಾ ಕಡೆ ರಾಜ್ಯದಲ್ಲಿ ಹೋಗ್ತಾ ಇದೆ. ಇದು ದೆಹಲಿಯು ಕೂಡ ಮುಟ್ಟಿದ ನಂತರ ಏನಾಗಿದೆ, ಅವರು ಕೂಡ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಯಾಕೆಂದ್ರೆ ಪಕ್ಷದಲ್ಲೇ ಇದ್ದುಕೊಂಡು ಪಕ್ಷದ ಬಗ್ಗೆ ಹಾವಹೇಳನ ಮಾಡ್ತಾ ಇರೋದು, ಮತ್ತೆ ಅದಾಗಿರ್ಬೋದು ನಮ್ಮ ಪಕ್ಷದಲ್ಲಿರುವಂತ ಶಾಸಕರ ಬಗ್ಗೆ ಆಗಿರ್ಬೋದು, ಏನಂತಂದ್ರೆ ಅಪ್ಪ ಮಕ್ಕಳ ಆಟ ನಡೆಯಲ್ಲ ಇನ್ ಮುಂದೆ, ಅದಾಗಿರ್ಬೋದು ವಿಜೇಂದ್ರ ಅವ್ರ ಬಗ್ಗೆ ಟೀಕೆ ಆಗಿರ್ಬೋದು ಎಲ್ಲಾ ಕೂಡ ಮಾಡಿದಾಗ ಏನಾಗಿದೆ, ಪ್ರತಿ ಜಿಲ್ಲೆಯಲ್ಲೂ ಕೂಡ ಏನಂತಂದ್ರೆ ಪ್ರೆಸ್ ಮೀಟ್ ಅನ್ನ ಮಾಡಿ ಬಿಜೆಪಿ ಕಾರ್ಯಕರ್ತರು ಏನಾಗಿದೆ ಅಂತಂದ್ರೆ ಅಲ್ಲಿ ವಿಜೇಂದ್ರ ಬಣ ಏನಂತಂದ್ರೆ ವಿಜೇಂದ್ರ ಬೆಂಬಲಿಗರು ಏನಾಗಿದ್ರೆ ಅವರು ಯತ್ನಾಳ್ ಅವ್ರನ್ನ ಪಕ್ಷದಿಂದ ಅಮಾನತ್ ಮಾಡ್ಲೇಬೇಕು ಅಂತ ಕೂಡ ಪ್ರೊಟೆಸ್ಟ್ ಅನ್ನು ಕೂಡ ಮಾಡಿ ಮೊನ್ನೆ ಕೂಡ ಏನಂತಂದ್ರೆ ಮೈಸೂರದಲ್ಲಿ ಪ್ರೆಸ್ ಮೀಟ್ ಅನ್ನ ಮಾಡಿದ್ರೆ 30ಕ್ಕೂ ಹೆಚ್ಚು ಮಾಜಿ ಸಚಿವರು ಎಲ್ಲಾ ಬಂದು ಕೂಡ ಇಲ್ಲಿ ಸುದ್ದಿಗೋಷ್ಠಿ ಮಾಡಿದ ನಂತರ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿ ಯತ್ನಾಳ್ ಅವರು ನಮ್ಮ ಪಕ್ಷದಲ್ಲಿ ಇರಬಾರ್ದು, ಮಲತಾಯಿ ದ್ರೋಹಣೆ ಮಾಡದ ರೀತಿ ಆಗ್ತಾ ಇದೆ ಇದು ಅಂತ ವಿಜೇಂದ್ರ ಅವ್ರನ್ನ ನಮ್ಮ ಒಬ್ಬ ಪಕ್ಷದ ರಾಜ್ಯಾಧ್ಯಕ್ಷನ ಈ ತರ ಎಲ್ಲ ಹೇಳ್ಬಾರ್ದು ಅಂತ ಕೂಡ ಏನಂತಂದ್ರೆ ಪ್ರೊಟೆಸ್ಟ್ ಅನ್ನು ಕೂಡ ಕೆಲವು ಭಾಗದಲ್ಲಿ ಈ ತರ ಮಾತಾಡಿದ್ದಾರೆ. ಅದ ನಂತರ ಇನ್ನೊಂದು ಏನಂತಂದ್ರೆ ಬಸವಣ್ಣವರ ಬಗ್ಗೆ ವರ್ಕ್ ಬಗ್ಗೆ ವಿಚಾರ ಬಂದಾಗ ಬಸವಣ್ಣ ಅವರು ಏನಂದ್ರೆ ಆಗಿನ ಕಾಲದಲ್ಲಿ ಅಂತಂದ್ರೆ ಒಂದು ಒಲೆಗೆ ಹಾರಿದ್ರು ಕೆರೆಗೆ ಅಂತಂದ್ರೆ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾಗ ಸುಮಾರು ಸ್ವಾಮೀಜಿಗಳು ಇದು ತಪ್ಪು, ಬಸವಣ್ಣವ್ರ ಬಗ್ಗೆ ನಿಮಗೆ ವಿಚಾರ ಅವ್ರ ಬಗ್ಗೆ ಇತಿಹಾಸ ಗೊತ್ತಿಲ್ಲ ಅಂತಂದ್ರೆ ಮಾತಾಡಬಾರ್ದು ನೀವು ಒಬ್ಬ ಶಾಸಕರಾಗಿ. ಅದು ಬಸವಣ್ಣವರ ಹುಟ್ಟಿರುವಂತ ಕ್ಷೇತ್ರದಲ್ಲಿ ವಿಜಯಪುರ ಬಾಗಲಕೋಟೆಯಲ್ಲಿ ಕೂಡ ನೀವು ಇರೋಂತ ಶಾಸಕರೇ ಈ ತರ ಎಲ್ಲ ಮಾತಾಡ್ಬೋದಂತ ಕೂಡ ಏನಂದ್ರೆ ಸುಮಾರು ಸ್ವಾಮೀಜಿಗಳು ಇದ್ರ ಬಗ್ಗೆ ಏನಂತ ತೀವ್ರವಾದಂತ ಕಿಡಿಯನ್ನ ಕಾರಿದ್ದಾರೆ. ಓಕೆ, ಈಗ ಪಕ್ಷ ವಿರೋಧಿ ಹೇಳಿಕೆಯನ್ನ ಏನು ಈಗ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿದ್ದಾರೆ. ಈಗ ಒಂದು ಶೋಕಾಸ್ ನೋಟಿಸ್ ಕೂಡ ಜಾರಿ ಮಾಡಿರುವಂತದ್ದು, ಅಂದ್ರೆ ಯಾವ ರೀತಿಯಾಗಿ ಸಮರ್ಥನೆಯನ್ನ ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರು ಹೇಳ್ತಾ ಇದ್ದಾರೆ ಮನೋಜ್? ಪಕ್ಷದ ನಿಲುವು ಏನಿದೆ 10 ದಿನದೊಳಗೆ ನಾನು ಏನ್ ಕೊಡ್ಬೇಕು ಅದನ್ನ ಮಾಹಿತಿ ನಾನು ಹೇಳ್ತೀನಿ. ಯತ್ನಾಳ್ ಹಾಗೂ ವಿಜೇಂದ್ರ ಬಣಗಳ ಕಿತ್ತಾಟವು ಏನಾಗಿದೆ ಇದ್ರ ಬಗ್ಗೆ ಏನಂತ ನಾನು ಕೇಂದ್ರ ಸರ್ಕಾರಕ್ಕೆ ಏನ್ ಮುಡಿಸ್ಬೇಕು ಅದ್ ಮುಡಿಸ್ತೀನಿ. ರಾಜ್ಯದಲ್ಲಿ ಬಿಜೆಪಿ ಏನಿದೆ ವಿಚಾರ ಇದು ನಾನು ಬಯಲಿಗೆ ಎಳೆದೇ ಹೇಳ್ತೀನಿ. ಇಲ್ಲಾಗಿರೋ ವಿಚಾರನ್ನ ನಾನು ಯಾವುದೇ ಕಾರಣಕ್ಕೂ ಪಕ್ಷ ವಿರೋಧಿಯಾದಂತ ಚಟುವಟಿಕೆಗಳನ್ನ ಮಾಡ್ತಾ ಇಲ್ಲ. ನಾನು ಹಿಂದೂ ಪರ ಮತ್ತು ವಿರುದ್ಧವಾಗಿ ನಾವು ಮಾತ್ರ ಪ್ರತಿಕ್ರಿಯೆ ಮಾಡ್ತೀವಿ, ಯಾವುದೇ ಬಣ ಆಗಿಲ್ಲ ಅಂತ ಕೂಡ ಅವರು ಹೇಳಿದ್ದಾರೆ ಯತ್ನಾಳ್ ಅವರು.
10 ದಿನದೊಳಗೆ ಏನಾದ್ರು ಇವರು ಅಕಸ್ಮಾತ್ ಇವ್ರು ಏನು ಪ್ರತಿಕ್ರಿಯೆ ಕೊಡದೆ ಏನು ಇದು ಮಾಡಿ ಇವರು ಇಬ್ರು ಕೂಡ ಒಟ್ಟಿಗೆ ಹೋಗಿ ವಸ್ತು ಬಗ್ಗೆ ಪ್ರತಿಭಟನೆ ಮಾಡಿ ಪ್ರತಿ ಜಿಲ್ಲೆಗೂ ಕೂಡ ಭೇಟಿಯನ್ನ ನೀಡಿದಾಗ ಯಾವುದೇ ರೀತಿಯಾದ ಪಕ್ಷದಿಂದ ಇವ್ರನ್ನ ಉಚ್ಚಾಟನೆ ಮಾಡಲ್ಲ. ಇದೇ ತರ ಮುಂದುವರ್ಕೊ ಹೋದ್ರೆ ಸೆಂಟ್ರಲ್ ನಲ್ಲಿ ಏನ್ ತಗೋತಾರೆ ಅದ್ರ ಮೇಲೆ ಇವ್ರು ಬದ್ಧವಾಗಿರ್ಬೇಕಾಗತ್ತೆ ಅಂತ ಹೇಳ್ತೀನಿ. ಧನ್ಯವಾದಗಳು ಮನೋಜ್ ತಮ್ಮೆಲ್ಲ ಮಾಹಿತಿಗಾಗಿ. ಪಕ್ಷ ವಿರೋಧಿ ಹೇಳಿಕೆ ನೀಡಿರುವ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಬಿಜೆಪಿಯು ಶೋಕಾಸ್ ನೋಟಿಸ್ ಜಾರಿಗೆ ಮಾಡಿದೆ. ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಶಿಸ್ತು ಸಮಿತಿಯು 10 ದಿನಗಳ ಒಳಗೆ ನೋಟಿಸ್ಗೆ ಉತ್ತರ ನೀಡುವಂತೆ ಸೂಚನೆಯನ್ನ ನೀಡಿದೆ. ನೋಟಿಸ್ಗೆ ತಕ್ಷಣವೇ ಉತ್ತರ ನೀಡಬೇಕು, ಇಲ್ಲದಿದ್ದಲ್ಲಿ ಶಿಸ್ತು ಸಮಿತಿ ನಿಯಮಾನುಸಾರ ಕ್ರಮವನ್ನ ತೆಗೆದುಕೊಳ್ತೇವೆ ಎಂಬುದಾಗಿ ಎಚ್ಚರಿಸಿರುವಂತದ್ದು. ಇನ್ನು ನೋಟಿಸ್ ಸಂಬಂಧ ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಶಾಸಕ ಯತ್ನಾಳ್ ಪೋಸ್ಟ್ ಮೂಲಕ ಪ್ರತಿಕ್ರಿಯೆಯನ್ನ ನೀಡಿ ಬಿಜೆಪಿಯ ಪ್ರಸ್ತುತ ಸ್ಥಿತಿಯ ಬಗ್ಗೆ ವಾಸ್ತವಾಂಶವನ್ನ ಹೈಕಮಾಂಡ್ ಗಮನಕ್ಕೆ ತರ್ತೇನೆ, ವಂಶ ರಾಜಕಾರಣದ ವಿರುದ್ಧ ಹೋರಾಟ ಮುಂದುವರಿಯಲಿದೆ ಎಂದು ಬರೆದುಕೊಂಡಿದ್ದಾರೆ. ಈ ಮೂಲಕ ಸದ್ಯಕ್ಕೆ ವಿಜಯೇಂದ್ರ ಟೀಮ್ ವಿರುದ್ಧ ಹೋರಾಟ ನಿಲ್ಲಿಸುವುದಿಲ್ಲ ಎಂಬ ಸ್ಪಷ್ಟ ಸಂದೇಶವನ್ನ ಯತ್ನಾಳ್ ರವಾನಿಸಿರುವಂತದ್ದು.